ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ನ ಸಿಲೆಬಸ್ಸನ್ನು ನಾವು ನೋಡ್ತಾ ಇದ್ದೀವಿ. ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಸೊ ಈ ಟೆಕ್ಸ್ಟ್ ಬುಕ್ PDF ನಿಮಗೆ ಬೇಕು ಅಂತ ಹೇಳಿದ್ರೆ ಇದು NCERT ಟೆಕ್ಸ್ಟ್ ಬುಕ್. ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಆರಾಧ್ಯ ಎಕನಾಮಿಕ್ಸ್ ಅಂತ. ಬಯೋದಲ್ಲಿ ಲಿಂಕ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ್ಯಡ್ ಆಗ್ಬೋದು ಗ್ರೂಪಿಗೆ. ಅದರಲ್ಲಿ ನೋಟ್ಸ್ಗಳು ಸಿಗುತ್ತೆ ನಿಮಗೆ. ಕ್ವಶನ್ ಪೇಪರ್ ಲಾಸ್ಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ನಿಮಗೆ ಅವೈಲಬಲ್ ಇರುತ್ತೆ. ಸೊ ನೋಡ್ತಾ ಹೋಗೋಣ ಬ್ರೀಫಾಗಿ ಏನಿದೆ ಮ್ಯಾಕ್ರೋ ಎಕನಾಮಿಕ್ಸ್ನ ಸಿಲೆಬಸ್ ಅಂತ. ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ ಆಗಿರುತ್ತೆ. ಮ್ಯಾಕ್ರೋ ಮತ್ತು ಮೈಕ್ರೋದು ಡಿಫ್ರೆನ್ಸಸನ್ನು ನಾವು ಈ ಒಂದು ಚಾಪ್ಟರಲ್ಲಿ ನೋಡ್ತೀವಿ. ಹಾಗೆ ಕೆಲವೊಂದಷ್ಟು ಸ್ಮಾಲ್ ಟಾಪಿಕ್ಸ್ ಈ ಒಂದು ಚಾಪ್ಟ್ರಲ್ಲಿ ಬರುತ್ತೆ. ಅದಾದಮೇಲೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅನ್ನೋದು ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ. ಸೊ ಇಲ್ಲಿ ನ್ಯಾಷನಲ್ ಇನ್ಕಮನ್ನು ಹೇಗೆ ಅಕೌಂಟಿಂಗ್ ಅದು ಯಾವ್ಯಾವ ಮೆಥಡ್ ಇದೆ ಅಂತ. ಸೊ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಅದಾದಮೇಲೆ ಸರ್ಕ್ಯುಲರ್ ಫ್ಲೋ ಆಫ್ ದ ಇನ್ಕಮ್ ಹೇಗೆ ಒಂದು ಸರ್ಕ್ಯುಲರ್ ಆಗಿ ಒಂದು ವೃತ್ತಾಕಾರವಾಗಿ ಹೋಗುತ್ತೆ, ಇನ್ಕಮ್ ಹೇಗೆ ಅಲ್ಲಿಂದಲೇ ಸುತ್ತೊಡೆಯುತ್ತೆ ಅಂತ ಈ ಒಂದು ಟಾಪಿಕ್ ಹೇಳುತ್ತೆ. ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ನ್ಯಾಷನಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ 3 ಮೆಥಡ್ಸ್ ಇದೆ. ಫಸ್ಟ್ ಒನ್ ದ ಪ್ರಾಡಕ್ಟ್ ಆರ್ ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಅಂತ. ಅದಾದಮೇಲೆ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ, ದೆನ್ ಇನ್ಕಮ್ ಮೆಥಡ್ ಅಂತ. ಈ 3 ಮೆಥಡನ್ನು ನಾವು ಈ ಒಂದು ಟಾಪಿಕ್ ಅಂಡರಲ್ಲಿ ಓದ್ತೀವಿ. ಅದಾದಮೇಲೆ ಫ್ಯಾಕ್ಟರ್ ಕಾಸ್ಟ್, ಬೇಸಿಕ್ ಪ್ರೈಸಸ್ ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಅಂದ್ರೇನು, ಬೇಸಿಕ್ ಪ್ರೈಸ್ ಅಂದ್ರೇನು, ಎಲ್ಲ ಒಂದು ಕಾನ್ಸೆಪ್ಟ್, ಸ್ಮಾಲ್ ಕಾನ್ಸೆಪ್ಟ್ ಇದೆಲ್ಲ ಈ ಚಾಪ್ಟರ್ಲಿ ನೋಡ್ತೀವಿ. ಹಾಗೆ ಸಮ್ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್, ನೀವು ಕೇಳಿರ್ತೀರ GDP, NNP, GNP. ಸೊ ಇದನ್ನೆಲ್ಲ ವಿತ್ ಅಬ್ಸರ್ವೇಷನ್ಸ್ ನಾವಿಲ್ಲಿ ನೋಡ್ತೀವಿ. ಅದಾದಮೇಲೆ ನಾಮಿನಲ್ ಆ್ಯಂಡ್ ರಿಯಲ್ GDP ಅವುಗಳ ಡಿಫ್ರೆನ್ಸಸನ್ನು ಈ ಒಂದು ಕಾನ್ಸೆಪ್ಟ್ ಇದೆ. ಅದಾದಮೇಲೆ GDP ಆ್ಯಂಡ್ ವೆಲ್ಫೇರ್. ಸೊ ಒಂದು ದೇಶದ ವೆಲ್ಫೇರನ್ನು ನೋಡಿ GDPನ ನಾವು ಮೆಜರ್ ಮಾಡ್ಬೋದಾ ಅನ್ನೋ ಒಂದು ಕ್ವಶನ್ ಇಲ್ಲಿ ಬರುತ್ತೆ. ಅದಾದಮೇಲೆ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಥರ್ಡ್ ಚಾಪ್ಟರ್. ಫಂಕ್ಷನ್ ಆಫ್ ಮನಿ ಒಂದು ಏನಂತ ಹೇಳ್ತೀವಿ, ಅದರ ಕರೆಕ್ಟ್ ಡೆಫಿನಿಷನ್ಸನ್ನು ನಾವು ನೋಡ್ತೀವಿ. ಅದ್ರ ಜೊತೆಯಲ್ಲಿ ಅದರ ಫಂಕ್ಷನ್ಸ್ ಅವು ಹೇಗೆ ಕಾರ್ಯನಿರ್ವಹಿಸುತ್ತೆ, ಓಕೆನಾ. ದೆನ್ ಡಿಮ್ಯಾಂಡ್ ಫಾರ್ ಮನಿ ಆ್ಯಂಡ್ ಸಪ್ಲೈ ಆಫ್ ಮನಿಗೆ ಡಿಮ್ಯಾಂಡ್ ಯಾಕಿದೆ ಆ್ಯಂಡ್ ಸಪ್ಲೈ ಹೇಗಾಗುತ್ತೆ ಅನ್ನೋದನ್ನು ನೋಡ್ತೀವಿ. ಹಾಗೆ ಡಿಮ್ಯಾಂಡ್ ಫಾರ್ ಮನಿ, ಸಪ್ಲೈ ಆಫ್ ಮನಿ. ಸೊ ಇವಾಗ ಡೀಪಾಗಿ ಇಲ್ಲಿ ಡಿಸ್ಕಷನನ್ನು ಮಾಡ್ತೀವಿ. ಅದಾದಮೇಲೆ ಮನಿ ಕ್ರಿಯೇಷನ್ ಬೈ ಬ್ಯಾಂಕ್ ಸಿಸ್ಟಮ್. ಸೊ ಬ್ಯಾಂಕ್ ಸಿಸ್ಟಮ್ ಹೇಗೆ ಮನಿ ಕ್ರಿಯೇಷನನ್ನು ಮಾಡುತ್ತೆ. ನೀವೇನು ಬ್ಯಾಂಕಲ್ಲಿ ಹೋಗಿ ಹಣ ಡೆಪಾಸಿಟ್ ಮಾಡ್ತೀರಾ ಅಲ್ವಾ, ಸೊ ಅದು ಇನ್ನೊಬ್ಬರಿಗೆ ಸಾಲವಾಗಿ ಅವರು ಲೋನ್ ಆಗಿ ಕೊಡ್ತಾರೆ. ಹೀಗೆ ಮನಿ ಹೇಗೆ ಕ್ರಿಯೇಟ್ ಆಗುತ್ತೆ ಬೈ ದ ಬ್ಯಾಂಕ್ ಸಿಸ್ಟಮ್ ಅನ್ನೋದನ್ನು ನೋಡ್ತೀವಿ. ಹಾಗೆ ಬ್ಯಾಲೆನ್ಸ್ ಶೀಟ್ ಆಫ್ ದ ಫೈನಾನ್ಷಿಯಲ್ ಬ್ಯಾಂಕ್. ಓಕೆ, ಸೊ ಅದ್ರ ಜೊತೆಗೆ ಲಿಮಿಟ್ ಟು ಕ್ರಿಯೇಷನ್. ಸೊ ಸಾಲ ಕ್ರೆಡಿಟ್ ಕ್ರಿಯೇಷನ್ ಮಾಡೋದಕ್ಕೆ ಏನು ಲಿಮಿಟ್ ಇದೆ ಆ್ಯಂಡ್ ಮನಿ ಮಲ್ಟಿಪ್ಲೇಯರ್, ಅದಕ್ಕೊಂದು ಮನಿ ಮಲ್ಟಿಪ್ಲೇಯರ್ಗೆ ಫಾರ್ಮುಲಾ ಇದೆ, ಅದು ಹೇಗೆ ಮಲ್ಟಿಪ್ಲೈ ಮಾಡ್ಬೋದು ಅಂತ. ಇದು 1 ಮಾರ್ಕ್ ಇಲ್ಲ 2 ಮಾರ್ಕಲ್ಲಿ ಕೇಳೋ ಕ್ವಶನ್. ಆ್ಯಂಡ್ ಪಾಲಿಸಿ ಟೂಲ್ಸ್ ಟು ಕಂಟ್ರೋಲ್ ಮನಿ ಸಪ್ಲೈ. ಸೊ ಮನಿ ಸಪ್ಲೈ ಯಾಕೆ ಆಗಬೇಕು, ಇನ್ಫ್ಲೇಷನನ್ನು ತಡೆಯೋದಕ್ಕೋಸ್ಕರ ಮನಿ ಸಪ್ಲೈ ಕಂಟ್ರೋಲ್ ಆಗಬೇಕು. ಆ್ಯಂಡ್ ಯಾರು ಮಾಡ್ತಾರೆ ಇದನ್ನೆಲ್ಲ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಸೆಂಟ್ರಲ್ ಬ್ಯಾಂಕ್ ಕೂಡ ನಾವು ಇಲ್ಲಿ ನೋಡ್ತೀವಿ. ಯಾವುದಿದೆ, RBI ಸೆಂಟ್ರಲ್ ಬ್ಯಾಂಕ್, ಅದ್ರ ಬಗ್ಗೆನೂ ಒಂದಷ್ಟು ಇನ್ಫಾರ್ಮೇಷನ್ಸ್ ಇರುತ್ತೆ. ಅದಾದಮೇಲೆ ಫೋರ್ತ್ ಚಾಪ್ಟರ್ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಅಗ್ರಿಗೇಟ್ ಡಿಮ್ಯಾಂಡ್ ಆ್ಯಂಡ್ ಇಟ್ಸ್ ಕಾಂಪೋನೆಂಟ್ಸ್. ಸೊ ಅಗ್ರಿಗೇಟ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಡಿಮ್ಯಾಂಡ್ ಅಂದರೆ ಏನು, ಫಸ್ಟ್ ಇಯರಲ್ಲಿ ನೋಡಿರ್ತೀರ. ಸೊ ಅಗ್ರಿಗೇಟ್ ಡಿಮ್ಯಾಂಡ್ ಅಂದರೆ ಏನು, ಓಕೆನಾ. ಸೊ ಅದರಲ್ಲಿ ಬರೋದು ಕನ್ಸಂಪ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಕನ್ಸಂಪ್ಷನ್ ಫಂಕ್ಷನ್ ಇದೆ, ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಇದೆ, ಅದನ್ನು ನಾವಿಲ್ಲಿ ಡಿಸ್ಕಷನನ್ನು ಮಾಡ್ತೀವಿ. ಅದಾದಮೇಲೆ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಇನ್ 2 ಸೆಕ್ಟರ್ ಮಾಡೆಲ್. ಸೊ ದಿಸ್ ಒನ್ ಇಸ್ ಥಿಯರಿ, ಓಕೆ. ದೆನ್ ಡಿಟರ್ಮಿನೇಷನ್ ಆಫ್ ಈಕ್ವಿಲಿಬ್ರಿಯಮ್ ಇನ್ಕಮ್ ಇನ್ ಶಾರ್ಟ್ ರನ್. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಈಕ್ವಿಲಿಬ್ರಿಯಮ್ ವಿತ್ ಪ್ರೈಸ್ ಲೆವೆಲ್ ಫಿಕ್ಸ್ಡ್ and effect of an autonomous change in aggregate demand on income and output. So this is also a theory, okay. ದ ಮಲ್ಟಿಪ್ಲೈಯರ್ ಮೆಕ್ಯಾನಿಸಮ್, ಇದು 4 ಮಾರ್ಕ್ಸಲ್ಲಿ ಕೇಳೋ ಒಂದು ಟಾಪಿಕ್ ಆಗಿರುತ್ತೆ. ಆ್ಯಂಡ್ ಸಮ್ ಆಫ್
ಇನ್ನೊಂದಷ್ಟು ಕಾನ್ಸೆಪ್ಟ್ಸ್ಗಳಿರುತ್ತೆ. ಓಕೆ, ನೆಕ್ಸ್ಟ್ ಫಿಫ್ತ್ ಚಾಪ್ಟ್ರಲ್ಲಿ ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದಿ ಎಕನಾಮಿ. ಗೌರ್ಮೆಂಟ್ ಬಜೆಟ್ ಅಂದರೆ ಏನು, ಅದರ ಮೀನಿಂಗ್ಸ್, ಅದರ ಕಾಂಪೊನೆಂಟ್ಸ್ ಯಾವುದ್ಯಾವುದು, ಆಬ್ಜೆಕ್ಟಿವ್ಸ್ ಆಫ್ ಗೌರ್ಮೆಂಟ್ ಬಜೆಟ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ರೆಸಿಪ್ಟ್ಸ್. ಗೌರ್ಮೆಂಟ್ ಬಜೆಟ್ ಅಂತ ತಗೊಂಡಾಗ ಅಲ್ಲಿ ರೆಸಿಪ್ಟ್ಸ್ ಬರುತ್ತೆ, ಎಕ್ಸ್ಪೆಂಡಿಚರ್ಸ್ ಬರುತ್ತೆ. ಸೊ ಅದರ ಕ್ಲಾಸಿಫಿಕೇಷನ್, ರೆಸಿಪ್ಟನ್ನು ಮತ್ತೆ ಕ್ಲಾಸಿಫಿಕೇಷನನ್ನು ಮಾಡ್ತಾರೆ, ಹಾಗೆ ಎಕ್ಸ್ಪೆಂಡಿಚರನ್ನು ಮತ್ತೆ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಓಕೆ, ದೆನ್ ಬ್ಯಾಲೆನ್ಸ್ಡ್, ಸರ್ಪ್ಲಸ್ ಆ್ಯಂಡ್ ಡೆಫಿಸಿಟ್ ಬಜೆಟ್. ಇದು ತುಂಬ ಈಸಿ. ಸೊ ಬಜೆಟ್ ಹೇಗಿರಬೇಕು, ಒಂದು ಎಕಾನಮಿದು ಅದು ಬ್ಯಾಲೆನ್ಸ್ಡ್ ಆಗಿರ್ಬೇಕಾ, ಅಂದರೆ ಎಕ್ಸ್ಪೆಂಡಿಚರು ಹಾಗೆ ಬರೋ ಇನ್ಕಮ್ ಈಕ್ವಲ್ ಆಗಿರಬೇಕಾ, ಅದರಿಂದ ಏನು ಎಫೆಕ್ಟ್ ಇದೆ. ಸರ್ಪ್ಲೇಸ್ ಅಂತ ಹೇಳಿದ್ರೆ ಹೆಚ್ಚಿರೋದು ನಮಗೆ, ಅಂದರೆ ಸರ್ಕಾರಕ್ಕೆ ಅಥವಾ ಏನು ಎಕಾನಮಿಗೆ ಬರುವಂತಹ ಇನ್ಕಮ್ ಹೆಚ್ಚಾಗಿದ್ದು, ಎಕ್ಸ್ಪೆಂಡಿಚರ್ ಕಡಿಮೆ ಇರೋದು. ಡೆಫಿಸಿಟ್ ಅಂತ ಹೇಳಿದರೆ ಖರ್ಚು ಜಾಸ್ತಿ ಇದ್ದು ಇನ್ಕಮ್ ಕಡಿಮೆ ಇರೋದು. ಈ ಮೂರನ್ನು ನಾವು ಈಸಿಯಾಗಿ ನೋಡ್ಕೊಂಡು ಕಲ್ತ್ಕೋಬೋದು. ಆ್ಯಂಡ್ ಆದಮೇಲೆ ಮೆಜರ್ ಆಫ್ ಗೌರ್ಮೆಂಟ್ ಡೆಫಿಸಿಟ್. ಸೊ ಇಷ್ಟು ಈಸಿ ಟಾಪಿಕ್ಸ್ ಇರುತ್ತೆ ಫಿಫ್ತ್ ಚಾಪ್ಟ್ರಲ್ಲಿ. ಸಿಕ್ಸ್ತ್ ಚಾಪ್ಟರ್ ಅಂತ ಬಂದಾಗ ಓಪನ್ ಎಕಾನಮಿ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ. ಓಪನ್ ಎಕಾನಮಿ ಅಂತ ಹೇಳಿದ್ರೆ ನಥಿಂಗ್ ಬಟ್ ಫಾರಿನ್ ಎಕಾನಮಿ ಅಂತ ಹೇಳ್ಬೋದು. ನಮ್ಮ ದೇಶ ಜೊತೆಗೆ ಬೇರೆ ದೇಶದ ಒಂದು ಇರುವಂತಹ ಎಕನಾಮಿಕ್ ರಿಲೇಷನ್ಶಿಪ್ಪನ್ನು ನಾವು ಈ ಚಾಪ್ಟ್ರಲ್ಲಿ ನೋಡ್ತೀವಿ. ಓಕೆನಾ, ಈ ಹಿಂದೆ ಒಂದು 4-5 ಆ ಚಾಪ್ಟರ್ಸಲ್ಲಿ ನಾವಿಲ್ಲಿ ಯಾವುದೇ ಫಾರಿನ್ ಟ್ರೇಡನ್ನು ನೋಡಿರೋಲ್ಲ. ಅಂದರೆ ಈ ಒಂದು ಸಿಕ್ಸ್ತ್ ಚಾಪ್ಟರ್ ಪರ್ಟಿಕ್ಯುಲರ್ ಆಗಿ ಫಾರಿನ್ ಟ್ರೇಡ್. ಓಪನ್ ಎಕಾನಮಿ ಅಂತ ಹೇಳಿದ್ರೆ ಬೇರೆ ದೇಶಕ್ಕೆ ನಮ್ಮ ಎಕಾನಮಿಯನ್ನು ತೆರೆದಿಡೋದು ಅಂತ. ಓಕೆ, ಇಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಿಮಗೆ ಗೊತ್ತಿದೆ, BOP. ಸೊ ಆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಏನು, ಆ್ಯಂಡ್ ಅದರಲ್ಲಿ ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಅಂತ ಇರುತ್ತೆ. ಓಕೆ, ಕರೆಂಟ್ ಅಕೌಂಟ್ ಅಂದ್ರೇನು, ಕ್ಯಾಪಿಟಲ್ ಅಕೌಂಟ್ ಅಂದ್ರೇನು ಅನ್ನೋ ಒಂದು ಟಾಪಿಕ್ ಇಲ್ಲಿದೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, ಸರ್ಪ್ಲಸ್ ಆ್ಯಂಡ್ ಡೆಫಿಸಿಟ್. ಸೊ ಸರ್ಪ್ಲಸ್, ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಹೇಗಿರಬೇಕು, ನಾವು ನಮ್ಮ ಕಂಟ್ರಿಗೆ ತರಿಸ್ಕೊಳ್ಳೋ ಅಂತಹ ಗೂಡ್ಸ್ ಜಾಸ್ತಿ ಇರಬೇಕಾ, ಅಥವಾ ನಾವು ನಮ್ಮ ಕಂಟ್ರಿಯಿಂದ ಬೇರೆ ದೇಶಕ್ಕೆ ಕಳಿಸೋಂಥ ಗೂಡ್ಸ್ ಜಾಸ್ತಿ ಇರಬೇಕು, ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಸರ್ಪ್ಲಸ್ ಅಂತ ಹೇಳಿದ್ರೆ ನಾವು ಜಾಸ್ತಿ ಕಳಿಸೋದು. ಡೆಫಿಸಿಟ್ ಅಂತ ಹೇಳಿದ್ರೆ ಆ ಕಂಟ್ರಿಯವರು ನಮ್ಮ ಕಂಟ್ರಿಗೆ, ಪರ್ಟಿಕ್ಯುಲರ್ ಕಂಟ್ರಿ ಎಲ್ಲ, ಬೇರೆ ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ಬರುವಂತಹ ಗೂಡ್ಸ್ ಜಾಸ್ತಿ ಇರೋದು. ಓಕೆ, ಸೊ ಇದು ಹೇಗಿರಬೇಕು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನೋದು, ಸರ್ಪ್ಲಸ್ ಆಗಿರಬೇಕಾ ಡೆಫಿಸಿಟ್ ಆಗಿರಬೇಕಾ ಅನ್ನೋ ಒಂದು ಸಿಂಪಲ್ ಟಾಪಿಕ್ ಇಲ್ಲಿದೆ. ನೆಕ್ಸ್ಟು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಹೇಳಿದ್ರೆ ಏನು, ನಾವು ಡಾಲರ್ಗೆ ರುಪೀಸನ್ನು ಹೇಗೆ ಕನ್ವರ್ಟ್ ಮಾಡ್ಕೊಳ್ತೀವಿ ಅಲ್ವಾ, ಆ ಒಂದು ಕಾನ್ಸೆಪ್ಟು. ಫಾರಿನ್ ಎಕ್ಸ್ಚೇಂಜ್ ರೇಟ್, ಯಾವ ರೇಟಲ್ಲಿ ನಾವು ಈ ಒಂದು ಡಾಲರ್ ಮತ್ತು ರುಪಿನ ಯಾವ ರೇಟಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಬ್ಯಾಂಕ್ ರೇಟ್, ಅದೇ ರೀತಿ ಇದು ಫಾರಿನ್ ಎಕ್ಸ್ಚೇಂಜ್ ರೇಟ್, ಯಾವ ಒಂದು ರೇಟಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೇಕು, ಹೇಗೆ ಅದು ನಿರ್ಧಾರ ಆಗುತ್ತೆ. ನಿರ್ಧಾರ ಅಂತ ಹೇಳಿದರೆ ಡಿಟರ್ಮಿನೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರೇಟ್, ಹೇಗೆ ಡಿಟರ್ಮಿನೇಷನ್ ಮಾಡ್ತಾರೆ. ಓಕೆ, ಅದಾದಮೇಲೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಫ್ಲೆಕ್ಸಿಬಲ್ ಆ್ಯಂಡ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್. ಇಲ್ಲಿ ಮೆರಿಟ್ಸ್ ಡಿಮೆರಿಟ್ಸ್ಗಿಂತ ಮೊದಲು ನಾವು ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅಂದ್ರೇನು, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂದ್ರೇನು ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ಅದಾದಮೇಲೆ ಮೆರಿಟ್ಸ್ ಏನಿದೆ, ಒಂದೊಂದು ಕಾನ್ಸೆಪ್ಟು ಮೆರಿಟ್ಸ್ ಏನಿದೆ, ಡಿಮೆರಿಟ್ಸ್ ಏನಿದೆ. ಓಕೆ, ನಾರ್ಮಲಾಗಿ ಈಗ ನಾವು ನೋಡ್ತಾ ಇರೋದು ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟನ್ನೇ. ಸೊ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಮಾರ್ಕೆಟಲ್ಲಿ ಅದಾಗದೇ ನಿರ್ಮಾಣ ಆಗುತ್ತೆ, ರೇಟ್ ಅನ್ನೋದು, ಬ್ಯಾಂಕ್ ರೇಟ್ ಏನು ಎಕ್ಸ್ಚೇಂಜ್ ರೇಟ್ ಅನ್ನೋದು. ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳಿದ್ರೆ ಒಂದಷ್ಟು ಕಂಟ್ರೀಸ್ಗಳು ಸೇರಿಕೊಂಡು ನಮ್ಮ ಒಂದು ಕರೆನ್ಸಿಗೆ ಇಷ್ಟೇ ಫಿಕ್ಸ್ಡ್ ಅಂತ ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ಸೊ ಇದನ್ನೆಲ್ಲ ಡೀಪಾಗಿ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟು ಮ್ಯಾನೇಜ್ಡ್ ಫ್ಲೋಟಿಂಗ್. ಸೊ ದಿಸ್ ಇಸ್ ಒನ್ ಆಲ್ಸೋ ಸಿಸ್ಟಮ್, ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಆಗಿರುತ್ತೆ. ಸೊ ಮ್ಯಾನೇಜ್ ಫ್ಲೋಟಿಂಗ್ ಅಂದ್ರೂ ಅಂದರೆ ಎರಡರ ಮಿಕ್ಚರನ್ನು ಮ್ಯಾನೇಜ್ ಫ್ಲೋಟಿಂಗಲ್ಲಿ ನೋಡ್ತೀವಿ ಅಂತ, ಏನು ಕಷ್ಟದ ಟಾಪಿಕ್ ಏನಲ್ಲ. ಸೊ ಇದಿಷ್ಟು ನಿಮಗೆ ಬರುವಂತಹ ಮ್ಯಾಕ್ರೋ ಎಕನಾಮಿಕ್ಸ್ನ ಟಾಪಿಕ್ಸ್ ಆಗಿರುತ್ತೆ, ಅಂಥ ಕಷ್ಟ ಏನಿಲ್ಲ. ನಿಮಗೆ ಫಸ್ಟ್ ಇಯರಿಗೆ ಹೋಲಿಸ್ಕೊಂಡ್ರೆ ಇದಂತೂ ತುಂಬ ಈಸಿ ಆಗಿರುತ್ತೆ. ಆ್ಯಂಡ್ ಇದು ನಿಮ್ಮ ಮಿಡ್ ಟರ್ಮ್ ಆದಮೇಲೆ ಬರುವಂತಹ ಸಿಲೆಬಸ್ ಆಗಿರುತ್ತೆ. ಆ್ಯನ್ಯುವಲ್ ಎಕ್ಸಾಮ್ಗೆ ಮ್ಯಾಕ್ರೋ ಎಕನಾಮಿಕ್ಸ್ ಇಷ್ಟನ್ನು ನೀವು ಸ್ಟಡಿ ಮಾಡಬೇಕಾಗತ್ತೆ. ಇಲ್ಲಿ ಒಂದಷ್ಟು ಟಾಪಿಕ್ಸ್ಗಳು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಟಾಪಿಕ್ಸ್ಗೆ ಸಂಬಂಧಪಟ್ಟಾಗೆ ಕನ್ನಡದಲ್ಲೂ ವಿವರಣೆ ಇದೆ, ಇಂಗ್ಲೀಷಲ್ಲೂ ವಿವರಣೆ ಇದೆ. ನಿಮಗೆ ನೋಟ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.